ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಅತಿ ದೊಡ್ಡ ಬಂಗಾರ ಮತ್ತು ಬೆಳ್ಳಿಯ ಬೆಲೆಯನ್ನ ತಿಳಿಸುವ ಹಾಗೂ ಮಾರುಕಟ್ಟೆಯ ವ್ಯವಸ್ಥೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ತಿಳಿಸುವ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ಬೆಲೆ ಏನಾಗಿದೆ? ಗಗನಕ್ಕೆ ಏರಿದೆಯಾ, ಕೆಳಕ್ಕೆ ಇಳಿದಿದೆಯಾ, ಸ್ಥಿರವಾಗಿದೆಯಾ? ಆರ್ಥಿಕ ತಜ್ಞರು, ಹೂಡಿಕೆದಾರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಹೇಳುತ್ತಿದ್ದಾರೆ? ಯಾವ ಯಾವ ಕಾರಣದಿಂದಾಗಿ ಚಿನ್ನದ ಬೆಲೆ ಬೆಲೆ ಬದಲಾಯಿಸಬಹುದು ಎಂದು ಹೇಳಲಾಗುತ್ತಿದೆ. ಹೌದು, ಎಲ್ಲಾ ಮಾಹಿತಿಯನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ನೀವು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಮತ್ತೊಂದು ಇವತ್ತು ದೊಡ್ಡ ಅಪ್ಡೇಟ್ ಬಂದಿದೆ ಎಂದು ಹೇಳಬಹುದು. ಜಾಗತಿಕ ಮಾರುಕಟ್ಟೆಯಲ್ಲಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೇಶ ವಿದೇಶ ಹಾಗೆ ಇಡೀ ಜಗತ್ತನ್ನೇ ಅಲಗಾಡಿಸುವ ಒಂದು ನ್ಯೂಸ್ ಬಂದಿದೆ. ಹೌದು, ಯುದ್ಧದ ಒಂದು ಭೀತಿ ಇದೆ. ಅಮೆರಿಕ, ಇಸ್ರೇಲ್, ಇರಾನ್ ನ ಭೀತಿ, ಇದರ ಜೊತೆಗೆ ಪಾಕಿಸ್ತಾನ, ಅಫಘಾನಿಸ್ತಾನ, ಹೀಗೆ ಪ್ರತಿಯೊಂದು ದೇಶಗಳು ಸ್ವಲ್ಪ ಯುದ್ಧದ ಒಂದು ವಾತಾವರಣದಲ್ಲಿದೆ. ಹೀಗಾಗಿ ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲಿ ಪ್ರಾಫಿಟ್ ಮಾಡಬೇಕು ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಹೌದು, ಅವರ ಬಳಿ ಹಣವಿದ್ದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನ ಮಾಡುತ್ತಾರೆ. ಬ್ಯಾಂಕ್ಗಳು ಕೂಡ ಹೂಡಿಕೆ ಮಾಡುತ್ತದೆ. ಹೀಗಾಗಿ ಎಲ್ಲರೂ ಕೂಡ ಈಗ ಎದರ ಮೇಲೆ ಹೂಡಿಕೆ ಮಾಡಲಿದ್ದಾರೆ? ಎರಡೇ ದೊಡ್ಡ ಆಪ್ಷನ್ ಕೂಡ ಈಗ ಸಿಕ್ಕಿದೆ. ಒಂದು ಡಾಲರ್, ಎರಡನೇದು ಚಿನ್ನ. ಹೌದು, ಬೇರೆ ಬೇರೆ ಕಂಪನಿಗಳಿಗೆ ಹಣ ಹಾಕಿ ಕೈ ಸುಡುವುದರಿಂದ ಈಗ ಎಲ್ಲ ಒಂದು ದೊಡ್ಡ ದೊಡ್ಡ ಕಂಪನಿಗಳು ಎದರ ಮೇಲೆ ಹೂಡಿಕೆ ಮಾಡಲಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ. ಹೌದು, ಚಿನ್ನ ಮತ್ತು ಡಾಲರ್ ಸ್ಟ್ರಾಂಗ್ ಆದಲ್ಲಿ ಚಿನ್ನದ ಒಂದು ಬೆಲೆ ಕಡಿಮೆಯಾಗಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನಿಶ್ಚಿತೆ ಕಾದಿದೆ. ಹೌದು, ಡಾಲರ್ನ ಮೌಲ್ಯ ಏರಿಕೆಯಾದಲ್ಲಿ ಚಿನ್ನದ ಒಂದು ಬೆಲೆ ಕಡಿಮೆಯಾಗಲಿದೆ. ಇದರ ಜೊತೆಗೆ ಡಾಲರ್ ಕೂಡ ಹೆಚ್ಚಬಹುದು, ಚಿನ್ನದ ಬೆಲೆ ಕೂಡ ಹೆಚ್ಚಬಹುದು. ಏಕೆಂದರೆ ಎಲ್ಲರೂ ಕೂಡ ಈಗ ವಿವಿಧ ಕಂಪನಿಗಳಿಗೆ ಹೂಡಿಕೆ ಮಾಡುವ ಬದಲು ಚಿನ್ನದ ಮೇಲೆ ಹೆಚ್ಚಿನ ಒಂದು ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ಇದು ಒಂದು ಕೂಡ ಮುಖ್ಯವಾದ ಮಾಹಿತಿ ಆಗಿದೆ. ಇದರ ಜೊತೆಗೆ ಈ ಯುದ್ಧದ ಭೀತಿಯಲ್ಲಿ ಯಾವಾಗ ಚಿನ್ನ ಕೆಳಕ್ಕೆ ಕೂಡ ಇಳಿಯಬಹುದು ಎಂದು ಹೇಳಲು ಆಗುತ್ತಿಲ್ಲ. ಈ ನಿನ್ನೆಯ ಒಂದು ವಾರದಲ್ಲಿ ಕಂಪೇರ್ ಮಾಡಿದಲ್ಲಿ ಒಂದು ದಿನ ಚಿನ್ನ ಇಳಿಕೆ ಮತ್ತೊಂದು ದಿನ ಏರಿಕೆ ಆಗುತ್ತಿದೆ. ಹಾಗಾದ್ರೆ ಇವತ್ತು ನಿನ್ನೆಗೆ ಕಂಪೇರ್ ಮಾಡಿದ ಚಿನ್ನದ ಬೆಲೆ ಎಷ್ಟಾಗಿದೆ, ಹಾಗೆ ಬೆಳ್ಳಿಯ ಕತೆ ಏನು? 3 ಲಕ್ಷ ರೂಪಾಯಿಗೆ ತಲುಪಿದೆಯಾ ಅಥವಾ ಕೆಳಕ್ಕೆ ಇಳಿತಿದೆಯಾ? ಬೆಳ್ಳಿ ಕೇವಲ ಆಭರಣವನ್ನ ಮಾಡಿಸುವುದಕ್ಕೆ ಮಾತ್ರವಲ್ಲ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಒಂದು ಮುಖ್ಯ ಲೋಹವಾಗಿ ಕೆಲಸ ಮಾಡುತ್ತದೆ. ಹೌದು, ಅನೇಕ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಸಿಲ್ವರ್ ಅನ್ನ ಕೂಡ ಖರೀದಿಯನ್ನ ಮಾಡುತ್ತಿದೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ದರದ ಒಂದು ಕಣ್ಣು ಎಲ್ಲರ ಮೇಲೆ ಇದೆ. ಹೌದು, ಹಾಗಾದ್ರೆ ಬನ್ನಿ, ನೀವು ಕೂಡ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಕಾಯುತ್ತಿದ್ದೀರಾ ಎಂಬುದು ನಮಗೆ ಗೊತ್ತಿದೆ. ಹಾಗಾಗಿ ಬನ್ನಿ, ಇವತ್ತಿನ ಒಂದು ಚಿನ್ನದ ದರ ಎಷ್ಟಿದೆ ಎಂಬುದನ್ನ ನೋಡೋಣ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಇಳಿಕೆ ಆಗಿದೆ ಅಥವಾ ಏರಿಕೆ ಆಗಿದೆ ಎಂಬುದರ ಬಗ್ಗೆ ನಿಮಗೆ ನಾನು ತಿಳಿಸಲಿದ್ದೇನೆ. ಹೌದು, ನಿನ್ನೆ ಮಾರ್ಚ್ 4, ನಿನ್ನೆ ಎಷ್ಟು ಇತ್ತು? 24 ಗಟ್ಟಿ ಚಿನ್ನದ ಬೆಲೆ 1,64,510 ರೂಪಾಯಿ. ಇಂದಿನ ಬೆಲೆ 1,63,530 ರೂಪಾಯಿ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಚಿನ್ನದ ಬೆಲೆ 980 ರೂಪಾಯಿ ಇಳಿಕೆಯಾಗಿದೆ. ಇದರ ಜೊತೆಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇದೆ ಎಂಬುದನ್ನ ನೋಡೋಣ ಬನ್ನಿ. ಆಭರಣವನ್ನ ಮಾಡಿಸುವವರು 22 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡುತ್ತಾರೆ. ನಿನ್ನೆಯ ಒಂದು ಬೆಲೆ ಅಂದರೆ ಮಾರ್ಚ್ 4ರ ಒಂದು ಬೆಲೆ 1,50,800 ರೂಪಾಯಿ ಇತ್ತು. ಇವತ್ತು ಮಾರ್ಚ್ 5ರ ಒಂದು ಬೆಲೆ 1,49,900 ರೂಪಾಯಿ. ಇಲ್ಲಿ 900 ರೂಪಾಯಿ ಚಿನ್ನ ಇಳಿಕೆ ಕಂಡು ಬಂದಿದೆ. ಇದರ ಜೊತೆಗೆ ನೀವು ಮೇಕಿಂಗ್ ಚಾರ್ಜ್ ಅನ್ನ ಕೂಡ ಕೊಡಬೇಕಾಗುತ್ತದೆ. ಏನಾದರೂ ಆಭರಣವನ್ನ ಖರೀದಿಯನ್ನ ಮಾಡಿದಲ್ಲಿ, ಮುಂದಿನ ಒಂದು ಹೂಡಿಕೆಗಾಗಿ ಚಿನ್ನವನ್ನ ಖರೀದಿಸಿದಲ್ಲಿ ನೀವು ಫಿಕ್ಸ್ಡ್ ನ ರೂಪದಲ್ಲೇ ಖರೀದಿಸಿ, ಯಾವುದೇ ರೀತಿಯ ವೇಸ್ಟೇಜ್ ಇರುವುದಿಲ್ಲ. ಹಾಗೆ ಅದೇ ರೇಟ್ ನಲ್ಲೂ ಕೂಡ ನಿಮಗೆ ಸಿಗಲಿದೆ. ಹೌದು, ಈಗಾಗಲೇ ಎಲ್ಲಾ ಹೂಡಿಕೆದಾರರು ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡುತ್ತಾರೆ. ಹೌದು, ಟ್ರೇಡಿಂಗ್ ನಲ್ಲಿ ಎಲ್ಲರೂ ಕೂಡ ಮಾರ್ನಿಂಗ್ ಹೂಡಿಕೆ ಮಾಡುತ್ತಿದ್ದಾರೆ. ಚಿನ್ನ ಸ್ವಲ್ಪ ಕೆಳಕ್ಕೆ ಇಳಿದಂತೆ ಕಾಣುತ್ತದೆ, ಆದರೆ ಮತ್ತೆ ರಾತ್ರಿ ಮಟ್ಟಿಗೆ ಮತ್ತೆ ಏರಿಕೆ ಆಗುತ್ತಿದೆ ಟ್ರೇಡಿಂಗ್ ಮಾರುಕಟ್ಟೆಯಲ್ಲಿ. ಹೌದು, ಎಲ್ಲರೂ ಕೂಡ ಚಿನ್ನದ ಮೇಲೆ ಒಂದು ಹೂಡಿಕೆಯನ್ನ ಮಾಡಲು ಪ್ರಾರಂಭವನ್ನ ಮಾಡಿದ್ದಾರೆ. ಹೀಗಾಗಿ ಚಿನ್ನದ ಒಂದು ಬೆಲೆ ಪಾತಾಳಕ್ಕೆ ಇಳಿಯುವ ಬದಲು ಗಗನಕ್ಕೂ ಕೂಡ ತಲುಪಲಿದೆ. ಇನ್ನೆಷ್ಟು ಕೆಲವೇ ದಿನಗಳಲ್ಲಿ 2 ಲಕ್ಷ ರೂಪಾಯಿ ತನಕ ತಲುಪಿದರೂ ಕೂಡ ಆಶ್ಚರ್ಯವಿಲ್ಲ. ಹಾಗೆ ಮತ್ತೆ ಯಾವುದಾದರೂ ಅನಿಶ್ಚಿತತೆ ಮಾರುಕಟ್ಟೆಯಲ್ಲಿ ನಡೆದಲ್ಲಿ ಚಿನ್ನದ ಬೆಲೆ ಮತ್ತೆ 1,20,000 ರೂಪಾಯಿಗೂ ಕೂಡ ಬರಬಹುದು. ಹೌದು, ಬೇರೆ ಬೇರೆ ದೇಶಗಳು ಯಾವ ರೀತಿ
ಚಿನ್ನದ ಬಗ್ಗೆ ಪ್ಲಾನ್ ಮಾಡುತ್ತಿದ್ದಾರೆ ಎಂಬುದನ್ನ ಕೂಡ ನಿಮಗೆ ಹೇಳಲಿದ್ದೇವೆ. ಹೌದು, ಎಲ್ಲ ದೇಶಗಳು ತಮ್ಮ ಸರ್ಕಾರದಲ್ಲಿ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಿದ್ದಾರೆ. ಹೌದು, ಈ ಹೂಡಿಕೆ ಏನಾದರೂ ಕಡಿಮೆಯನ್ನ ಮಾಡಿದಲ್ಲಿ ಬೇರೆದಲ್ಲಿ ಇಂಡಸ್ಟ್ರಿಯಲ್ ಬಗ್ಗೆ ಹೂಡಿಕೆಯನ್ನ ಮಾಡಿದ್ದಲ್ಲಿ ಆವಾಗ ಚಿನ್ನ ಮತ್ತೆ ಇಳಿಕೆಯಾಗಲಿದೆ. ಹೌದು, ಈಗಾಗಲೇ ಚೀನಾ, ಜಪಾನ್, ಅಮೆರಿಕ, ಭಾರತ ಎಲ್ಲರೂ ಕೂಡ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಿದ್ದಾರೆ. ಇವರು ಏನಾದರೂ ಹೂಡಿಕೆ ಮಾಡುವುದು ಕಡಿಮೆ ಆಗಿದ್ದಲ್ಲಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆ ಗ್ರಾಹಕರ ಕೈಗೆ ಸಿಗುವಂತೆ ಆಗುತ್ತದೆ. 1,20,000 ರೂಪಾಯಿ ತನಕ 10 ಗ್ರಾಂಗೆ ಸಿಗಬಹುದು ಗ್ರಾಹಕರ ಕೈಯಲ್ಲಿ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದ್ರೆ ಬನ್ನಿ ಇವತ್ತಿನ ಒಂದು ಬೆಳ್ಳಿಯ ರೇಟ್ ಏನಿದೆ ಎಂಬುದನ್ನ ನೋಡೋಣ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಬೆಳ್ಳಿಯ ರೇಟ್ ಈಗ ಮತ್ತೆ ಕುಸಿದಿದೆ. ಹೌದು, ನಿನ್ನೆ ಮಾರ್ಚ್ 4 ಬೆಳ್ಳಿಯ ರೇಟ್ 2,85,000 ರೂಪಾಯಿ ಇತ್ತು. 1 ಕೆಜಿ ಬೆಳ್ಳಿಗೆ ಇವತ್ತಿನ ಒಂದು ರೇಟ್ 2,94,900 ರೂಪಾಯಿ ಆಗಿದೆ. ಹೌದು, ಎಲ್ಲ ಹೂಡಿಕೆದಾರರು ಬೆಳ್ಳಿಯ ಮೇಲೆ ಹೂಡಿಕೆಯನ್ನ ಮಾಡುತ್ತಿದ್ದರು. ಹೌದು, ಕೆಲ ದಿನಗಳ ಹಿಂದೆ ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಪ್ರತಿ ದಿನವೂ ಕೂಡ ಬೆಳ್ಳಿ 10,000 ರಿಂದ 15,000 ರೂಪಾಯಿ ಏರಿಕೆ ಕಂಡು ಬರುತ್ತಿತ್ತು. ಒಂದೇ ಸಮನೆ ಮಾರುಕಟ್ಟೆಯ ಅನಿಶ್ಚಿತ ಕಾರಣದಿಂದ. ಹೌದು, ನೀವು ನವೆಂಬರ್ ಡಿಸೆಂಬರ್ ನಲ್ಲಿ ನೋಡುವುದಾದರೆ ಚಿನ್ನ ಮತ್ತು ಬೆಳ್ಳಿಯ ಒಂದು ದರ ಗಗನಕ್ಕೆ ಏರಿತ್ತು. ಆದರೆ ಜನವರಿ ಮಿಡಲ್ ನಲ್ಲಿ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಷೇರು ಮಾರುಕಟ್ಟೆಯಲ್ಲಿ ಏರುಪೇರಾಗಿರುವುದರಿಂದ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಒಮ್ಮೆದಕ್ಕಲೇ ಕುಸಿದು ಬಿದ್ದಿತ್ತು. ಹೀಗೆ ಆಗಬಹುದು, ಮುಂದಿನ ದಿನದಲ್ಲಿ ಯುದ್ಧ ನಿಲ್ಲುವ ತನಕ ಕೂಡ ಇದೇ ಪರಿಸ್ಥಿತಿ ಮುಂದುವರಿಯಬಹುದು ಎಂದು ಆರ್ಥಿಕ ತಜ್ಞರು ಕೂಡ ಹೇಳುತ್ತಿದ್ದಾರೆ. ಹಾಗಾಗಿ ಹೂಡಿಕೆಯನ್ನ ಮಾಡುವವರು ತುಂಬಾ ಸೂಕ್ಷ್ಮ ರೀತಿಯಲ್ಲಿ ಯೋಚನೆ ಮಾಡಿ ಹೂಡಿಕೆಯನ್ನ ಮಾಡಬೇಕು. ಹಾಗೆ ಮಾರ್ಕೆಟ್ಗೆ ಸಂಬಂಧಿಸಿದಂತ ಎಲ್ಲ ಒಂದು ನ್ಯೂಸ್ಗಳನ್ನ ನಮ್ಮ ಚಾನೆಲ್ ನಲ್ಲಿ ನಿಮಗೆ ತಿಳಿಸುತ್ತೇವೆ. ಪ್ರತಿದಿನವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಟ್ರೇಡಿಂಗ್ ನಲ್ಲಿ ಹಾಗೆ ವಿವಿಧ ಕಂಪನಿಗಳ ಹೂಡಿಕೆ ಎದರ ಮೇಲೆ ಇದೆ, ಅವರ ಬಜೆಟ್ ಏನಾಗಿದೆ ಎಂಬ ಎಲ್ಲ ಸಣ್ಣ ಸಣ್ಣ ಅಂಕಿಅಂಶಗಳನ್ನ ನೋಡುತ್ತಿರುತ್ತೇವೆ. ಹೀಗಾಗಿ ಪ್ರತಿಯೊಂದ ಮಾಹಿತಿಯನ್ನ ಕೂಡ ನಿಮಗೆ ಸುಲಭವಾಗಿ ತಿಳಿಸಲಿದ್ದೇವೆ. ಹೀಗಾಗಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ. ಹೌದು, ನಿಮ್ಮ ಒಂದೊಂದು ರೂಪಾಯಿ ಕೂಡ ತುಂಬಾನೇ ಮುಖ್ಯವಾಗುತ್ತದೆ ನೀವು ಆರ್ಥಿಕವಾಗಿ ಸದೃಢಲಾಗಲು. ಹೌದು, 1 ರೂಪಾಯಿ ಹೂಡಿಕೆಯು ಕೂಡ ತುಂಬಾನೇ ಮುಖ್ಯವಾಗಿದೆ. ಇಂದಿನ ಒಂದು ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಸ್ಟ್ಯಾಂಡರ್ಡ್ ಲೈಫ್ ಅನ್ನ ಲೀವ್ ಮಾಡುತ್ತಿದ್ದಾರೆ, ಅಂದರೆ ಜೀವಿಸುತ್ತಿದ್ದಾರೆ. ಹೀಗಾಗಿ 1 ರೂಪಾಯಿ ಹೂಡಿಕೆಯನ್ನ ಮಾಡುವ ಮೊದಲು ನೀವು ಯೋಚನೆಯನ್ನ ಮಾಡಬೇಕಾಗುತ್ತದೆ. ಹೌದು, ಎಲ್ಲರೂ ಕೂಡ ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ನಾವು ಕೂಡ ಹೂಡಿಕೆಯನ್ನ ಮಾಡುವ ಮೊದಲು ಸ್ವಲ್ಪ ಯೋಚನೆ ಮತ್ತು ಬೇರೆ ಕಡೆ ಹೂಡಿಕೆಯನ್ನ ಮಾಡುವ ಮೊದಲು ಕೂಡ ನೀವು ಈ ಮಾಹಿತಿಯನ್ನ ತಿಳಿಯುವುದು ಮುಖ್ಯವಾಗಿದೆ. ನಿಮ್ಮ ಒಂದು ಆದಾಯ ಅಥವಾ ನಿಮ್ಮ ಒಂದು ಈಗ ಸೇವಿಂಗ್ ಮಾಡಿರುವ ಹಣ ಏನಾದರೂ 1 ಲಕ್ಷ ರೂಪಾಯಿ ಇದ್ದಲ್ಲಿ ಅದರಲ್ಲಿ ಕೇವಲ ನೀವು 30 ರಿಂದ 40% ಅಷ್ಟು ಮಾತ್ರ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆಯನ್ನ ಮಾಡಬಹುದು. ಮತ್ತೆ ಉಳಿದ ಹಣವನ್ನ ಬೇರೆ ಕಡೆ ಕೂಡ ಹೂಡಿಕೆಯನ್ನ ಮಾಡಬೇಕು. ಇದು ಆರ್ಥಿಕರ ಒಂದು ಹೆಚ್ಚಾಗಿ ಸಲಹೆಯನ್ನ ನೀಡುತ್ತಾರೆ. ಹೌದು, ಏಕೆಂದರೆ ಚಿನ್ನವು ಕೂಡ ನಿಮಗೆ ಮುಂದಿನ ದಿನದಲ್ಲಿ ಲಾಭ ಕೊಡುತ್ತದೆ. ಹಾಗೆ ಬೇರೆ ಕಂಪನಿ ಹಾಗೂ ವಿವಿಧ ಕಡೆ ಹೂಡಿಕೆಯನ್ನ ಮಾಡಿದಲ್ಲಿ ಅದು ಕೂಡ ಲಾಭ ಕೊಡುತ್ತದೆ. ಎಲ್ಲವನ್ನ ಕೂಡ ನೀವು ಚಿನ್ನದಲ್ಲಿ ಹಾಕಿದಲ್ಲಿ ಮುಂದೆ ಯಾವ ದಿನದಲ್ಲಿ ಚಿನ್ನ ಇಳಿಕೆಯಾಗಬಹುದು ಎಂದು ಕೂಡ ಹೇಳಲು ಆಗುವುದಿಲ್ಲ. ಹೀಗಾಗಿ ಕೇವಲ 30 ರಿಂದ 40% ಅಷ್ಟು ಮಾತ್ರ ಹಣವನ್ನ ಚಿನ್ನದ ಮೇಲೆ ನೀವು ಹಾಕಬಹುದು. ಉಳಿದ ಹಣವನ್ನ ಬೇರೆ ಕಡೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಎಂದು ಆರ್ಥಿಕ ತಜ್ಞರ ಒಂದು ಅಭಿಪ್ರಾಯವಾಗಿದೆ. ಹೌದು, ಹೀಗಾಗಿ ಪ್ರತಿಯೊಂದು ಕೂಡ ಆರ್ಥಿಕ ತಜ್ಞರ ಒಂದು ಮಾಹಿತಿಯನ್ನ ಕೇಳುವುದು ನಿಮ್ಮ ಜವಾಬ್ದಾರಿ ಕೂಡ ಆಗಿದೆ. ಹೌದು, ಆರ್ಥಿಕವಾಗಿ ನೀವು ಕೂಡ ಒಂದು ಸುಲಭವಾದ ಹಾಗೂ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡಬೇಕಿದ್ದಲ್ಲಿ ನಾವು ಉತ್ತಮ ಒಂದು ಮಟ್ಟದಲ್ಲಿ ಆದಾಯವನ್ನ ಗಳಿಸಬೇಕು. ಇದರ ಜೊತೆಗೆ ಆದಾಯವನ್ನ ಗಳಿಸಿ ಅದನ್ನ ಸೇಫ್ ಆಗಿ ಹೂಡಿಕೆಯನ್ನ ಮಾಡಬೇಕು. ಇದು ತುಂಬಾನೇ ಮುಖ್ಯವಾದ ಮಾಹಿತಿ ಆಗಿದೆ. ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ಗಳನ್ನ ನಮ್ಮ ಚಾನೆಲ್ ನಲ್ಲಿ ನಿಮಗೆ ತಿಳಿಸಲಿದ್ದೇವೆ. ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆರ್ಥಿಕವಾಗಿ ನೀವು ಕೂಡ
ಸ್ಟ್ರಾಂಗ್ ಆಗಿ ನಿಲ್ಲುತ್ತೀರಾ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮುಂದಿನ ಒಂದು ಬರುವ ವಿಡಿಯೋಗೆ ಮಾರುಕಟ್ಟೆ ಅಂಶಗಳನ್ನ ನಾವು ನೋಡುತ್ತಲೇ ಇರುತ್ತೇವೆ. ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿದಿನದ ವಿಡಿಯೋಗಳನ್ನ ನೋಡಿ ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಅಪ್ಡೇಟ್ಗಳನ್ನ ಪಡೆಯಿರಿ. ಧನ್ಯವಾದ. ಮತ್ತೆ ಸಿಗೋಣ ಮುಂದಿನ ಒಂದು ಸಿಹಿ ಸುದ್ದಿಯ ಜೊತೆಗೆ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಎಂಬುದನ್ನ ಕೂಡ ಕಮೆಂಟ್ ಅನ್ನ ತಪ್ಪದೇ ಮಾಡಿ. ಸ್ನೇಹಿತರೊಂದಿಗೆ ಶೇರ್ ಕೂಡ ಖಂಡಿತ ಮಾಡಿ.